ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಿನಲ್ಲೇ ಏರ್ ಕ್ರಾಸ್ ಆಗಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ. ಎಲ್ಲ ಸತ್ತವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರು ಒಂದು ವೇಳೆ ಇಂಜೂರ್ಡ್ ಇದ್ದರೆ ಅವರೆಲ್ಲರೂ ಬೇಗ ಗುಣ ಆಗಲಿ ಅಂತೇಳಿ, ಬಿಕಾಸ್ ಹಾಸ್ಟೆಲ್ ಮೇಲೆ ಬಿದ್ದಿದೆ, ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ಬಿದ್ದಿರ್ತಕ್ಕಂಥದ್ದು. ಅಲ್ಲಿ ವಿದ್ಯಾರ್ಥಿಗಳು ಕೂಡ ಸತ್ತಿದ್ದಾರೆ ಅಂತೇಳಿ ಈಗಿರ್ತಕ್ಕಂಥ ಇನ್ಫಾರ್ಮೇಷನ್. ಎಷ್ಟು ಜನ ಸತ್ತಿದ್ದಾರೆ ಏನು ಅಂತ ಇನ್ನೂ ಗೊತ್ತಿಲ್ಲ. ಯಾರಿಗೆ ಇಂಜುರಿ ಆಗಿದೆ ಅವರೆಲ್ಲರೂ ಗುಣಮುಖ ಆಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮತ್ತು ಸತ್ತವರ ಕುಟುಂಬ ವರ್ಗದವ್ರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರೆಲ್ಲ ಸತ್ತಂಥ ಎಲ್ಲರೂ ಜನರಿಗೂ ಕೂಡ ನಾನು ಸಂತಾಪವನ್ನು ವ್ಯಕ್ತ ಮಾಡ್ತೇನೆ. Sir, in English also, please. In English also, the manner in which this plane has crashed in Ahmedabad, so many people have died. In fact, the former Chief Minister of Gujarat has also lost his life. Can you please speak in English as well? That what? ನೀನೇ ಮಾತಾಡ್ತಾ ಇಲ್ಲಮ್ಮ. You are speaking in English. No, so we have an English. If you can just briefly speak. See, the air crash took place in Ahmedabad. Indian Airlines was supposed to going to the London, in which about 242 passengers were there. 242 totally, including the staff. According to the information available now, all 242 passengers have died.